ನನ್ನ ಹೆಸರು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಡೀಸೆಂಟ್ ಹುಡುಗ ಅಂತೂ ಅಲ್ಲ ಇಲ್ಲ, ತುಂಬ ಡಿಸಿಪ್ಲಿನ್ ಅಂತೂ ಅಲ್ಲೇ ಅಲ್ಲ, ಇಲ್ಲ ಡಿಸಿಪ್ಲಿನ್ ಜಾಸ್ತಿ ಇಲ್ಲ ಅಂತ ನನಗೆ. ಇದು ಫಸ್ಟ್ ವಿಡಿಯೋ. ನನ್ನ ಯೂಟ್ಯೂಬಲ್ಲಿ ಮತ್ತೊಂದು ಫಸ್ಟ್ ವಿಡಿಯೋ ಮಾಡಿದ್ದೆ, ನಾನು ಅಷ್ಟು ಶಾರ್ಟ್ಕಟ್ಲಿ ಮಾಡಿದ್ದೆ, ಆದರೂ ಆಗಲಿಲ್ಲ. ಮತ್ತೊಮ್ಮೆ ಮಾಡಬೇಕಂತ ಟ್ರೈ ಮಾಡಿದೆ, ಅದು ಆಗೋದಿಲ್ಲ. ಹಾಗಾಗಿ ನಂದಿದು ಫಸ್ಟ್ ವಿಡಿಯೋ ಅಂತ ನೆನಪು ಲಾಂಗ್ ಆಗುತ್ತೆ ಸ್ವಲ್ಪ, ಅದಕ್ಕೆ ಇದು ಫಸ್ಟ್ ವಿಡಿಯೋ ಅಂತ ಅನ್ಬೇಕು ನಾನು. ಹಾಗಾಗಿ ತುಂಬ ದಿನ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಮಾಡೋಕ್ಕಾಗಿಲ್ಲ ನನಗೆ. ಮತ್ತೊಬ್ಬರನ್ನ ನೋಡಿ ಮಾಡಬೇಕು ಅಂದ್ಕೊಂಡಿದ್ದೆ, ಆಗೋದಿಲ್ಲ, ಟೈಮ್ ಕೂಡಿ ಬರ್ತಿರ್ಲಿಲ್ಲ. ಆದರೆ ಆಯ್ತು, 1 ವರ್ಷ ಆಯಿತು ನಾನು ಯೂಟ್ಯೂಬ್ ಓಪನ್ ಮಾಡಿ, ಹಾಗೂ ಮಾಡೋದಿಲ್ಲ. ಕೆಲಸ ಅಂತ ತುಂಬ ಟೈಮ್ ಸಿಗ್ತಿಲ್ಲ ನನಗೆ ಮಾಡೋಕ್ಕೆ. ಇವತ್ತು ಸಿಗ್ತಿಲ್ಲ, ಈಗೂ ಕೆಲಸ ಅಷ್ಟು ಟೈಮ್ ಇಲ್ಲ, ಯೂಟ್ಯೂಬ್ ಮಾಡಿ ಕೂತ್ಕೊಳ್ಬೇಕು ಇದನ್ನು ಅಂತಂದು ಇಲ್ಲ. ಆದರೂ ಏನಂತ ಅಂದ್ಕೊಂಡ್ರೆ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಟೈಮ್ ಇಲ್ಲ ನನ್ನ ಕಡೆ ಅಂದರೆ ಹೋಗೋದಂತ ಇಲ್ಲ, ತುಂಬ ಬೆಳಿಬೇಕಂದ್ರೆ ಟೈಮ್ ಇಲ್ಲ. ಏಜ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ಸ್ ಇದೆ ಆ ಕಡೆ ಈ ಕಡೆ. ಎಲ್ಲರೂ ಮಾಡ್ತಾಯಿದ್ದಾರೆ, ನಾವು ಯಾವ ಮಾಡೋಣ. ನನಗೆ ಮಾತಾಡೋಕ್ಕೆ ಸರಿಯಾಗಿ ಬರೋಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಅಂತಂದು ಅಂದ್ಕೊಂಡಿದ್ದೆ ತುಂಬ ನಾನು. ಆದರೂ ಟ್ರೈ ಮಾಡೋಣ, ಏನಿದೆ ಟ್ರೈ ಮಾಡೋಕ್ಕೆ ಅಂತ ಅಂದು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಏಜಿದ ಹುಡುಗರಿಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡೋದ್ರಲ್ಲಿ ಏನಿಲ್ಲ. ಹೇಗೆ ಮಾತಾಡ್ತೀರಾ ಹಾಗೆ ಮಾತಾಡಿ, ಸ್ಕ್ರಿಪ್ಟ್ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗ್ಬೇಡಿ, ಮತ್ತೊಬ್ಬರದ್ದು ವಿಡಿಯೋ ನೋಡಿ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮೈಂಡ್ಸೆಟ್ ಹೇಗಿದೆ, ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮಾತಾಡಿ. ಮತ್ತು ಮುಂದಿನ ಜನಕ್ಕೆ ನಿಮ್ದು ಅರ್ಥ ಆಗಬೇಕು ಎಲ್ಲ ಮಾತಂತ ಅಲ್ಲೆಲ್ಲ ಮಾತಾಡಿ. ಅವ್ರು ಮಾತಾಡ್ತಾರೆ, ಅವ್ರು ಮಾಡ್ತಾಯಿದ್ದಾರೆ, ನಾನು ಮಾಡಬೇಕು, ಅವರು ಹಂಗೆ ಮಾತಾಡ್ತಾರೆ, ನಾವು ಹಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಹೇಗೆ ಮಾತಾಡೋಕ್ಕೆ ಬರುತ್ತೆ ಹಾಗೆ ಮಾತಾಡಿ. ನಾರ್ಮಲ್ಲಾಗಿ ಅರ್ಥ ಮಾಡ್ಕೋತಾರೆ ಜನ. ಇಲ್ಲ ಅಂದರೆ ಬಿಟ್ಬಿಡಿ. ಹಿಂಗೆ ನಾ ಬಿಟ್ಟು ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊರಿ. ಆಗೋದಿಲ್ಲ, ಟ್ರೈ ಮಾಡಿ. 1-2 ವಿಡಿಯೋ ಟ್ರೈ ಮಾಡಿ. ನಿಮ್ಗೆ ಆಗ್ತಾಯಿಲ್ವಾ, ಮತ್ತೊಂದು ವಿಡಿಯೋ ಟ್ರೈ ಮಾಡಿ. ಆಗುತ್ತೆ, ಲೈಫಲ್ಲಿ ಆಗಲ್ಲ ಅಂತ ಹಿಂಗೇನು ಇಲ್ಲ, ಆಗುತ್ತೆ, ಮಾಡ್ರೆ ಆಗುತ್ತೆ, ಮಾಡಲಿಲ್ಲ ಅಂದರೆ ಆಗಲ್ಲ ಅಷ್ಟೇ. ಹಾಗಾಗಿ ನನ್ನ ಥಾಟ್ ಇದು, ಮಾಡ್ರೆ ಆಗುತ್ತೆ. ಟ್ರೈ ಮಾಡ್ರೆ ಯಾವುದೂ ಆಗಲಿ, ಯಾವುದೂ ಇದಾಗಲಿ, ನಿಮ್ಮ ಕೆಲಸ ಆಗಲಿ, ಯಾವುದೋ ಒಂದು ಟಾರ್ಗೆಟ್ ಇರಲಿ, ಯಾವುದೋ ಒಂದು ಗುರಿ ಇರಲಿ, ಹಾಗೆ ಆಗುತ್ತೆ. ಅದಕ್ಕೆ ನಾವು ಮಾಡೋ ಪ್ರಯತ್ನ ಇರಬೇಕು. ಈಗ ಟೈಮ್ ಆಗ್ತಾಯಿದೆ 11 ಗಂಟೆ, 11:30 ಆಗ್ತಾಯಿದೆ. ಜಸ್ಟು ನಾ ಕೆಲಸ ಬಿಟ್ಟು ಬಂದೆ 10 ಗಂಟೆಗೆ. ಆಗ ವಿಚಾರ ಇತ್ತು ನಂದು, ಫಸ್ಟ್ ವೀಡಿಯೋನೇ ಮಾಡಬೇಕು ಅಂತಂದು. ಆಮೇಲೆ ಏನಿಸ್ತು, ಟೈಮ್ ಆಗಿದೆಲ್ಲ, ಸುಮ್ಮನೆ ಊಟ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಊಟ ಮಾಡಿದೆ, ಆಮೇಲೆ ಏನು ಬಂತು ವಿಚಾರ, ಬೇಡ ಊಟ ಮಾಡಿದೆನಲ್ಲ ಮಲ್ಕೋತೀನಿ, ನಾಳೆ ಬೆಳಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ. ಆದರೂ ಮತ್ತು ಒಳಗಿಂದ ಡಿಸಿಪ್ಲಿನ್ ಅಂತ ಇರ್ತೀಯಲ್ಲ, ಅದು ಏನೋ ಒಂಥರ ಥಾಟು, ಇವತ್ತು ಮಾಡ್ಲಾಕ ಅದಕ್ಕೆ ನಾಳೆ ಏನು ಮಾಡ್ತೀಯ ನೀನು ಅಂತ ಹಿಂಗೆ ವಿಚಾರ ಬಂತು. ಅದಕ್ಕೆ ಎದ್ದು ಏನಾದರೆ ಆಯ್ತು, ನಾಳೆ ನೀವು ಹೇಗೆ ಅಂದರೂ ಪರವಾಗಿಲ್ಲ, ಯಾವ ಕಮೆಂಟ್ಸ್ ಬರಲಿ, ಯಾವುದೇ ಲೈಕ್ಸ್ ಇರಲಿದ್ದಕ್ಕೂ ಪರವಾಗಿಲ್ಲ, ಮಾಡಬೇಕು, ಮಾತಾಡಿ ಟ್ರೈ ಮಾಡಬೇಕು. ಆಗಲ್ಲ ಅಂತ ಏನಿಲ್ಲ, ಆಗಲ್ಲ ನಾ ಮಾಡಲ್ಲ ಅಂತಂದರೆ ಯಾವತ್ತೂ ಆಗಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೇಗೆ ಇರಲಿ ನಂದು ಮಾತು ನಿಮಗೆ ಅರ್ಥ ಆದರೆ ಸಾಕಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಎಷ್ಟೋ ಮಾತು ತಪ್ಪಾಗಿ ಬರುತ್ತೆ, ನನಗೆ ತಪ್ಪಾಗಿ ಮಾತಾಡ್ತೀನಿ. ಯಾಕಂದರೆ ಜಾಸ್ತಿ ಅಷ್ಟು ಪರ್ಫೆಕ್ಟ್ ಕನ್ನಡ ಬರೋಲ್ಲ, ನಂದು ಮಹಾರಾಷ್ಟ್ರ ಬಾರ್ಡರ್ ಸೈಡ್ ನಾನು. ಹಾಗಾಗಿ ಮಹಾರಾಷ್ಟ್ರ ಕರ್ನಾಟಕ ಬರುತ್ತೆ, ಜಾಸ್ತಿ ಬರಲ್ಲ, ತಪ್ಪಾಗಿ ವರ್ಲ್ಡ್ ಬರ್ತವೆ, ಕ್ಷಮಿಸ್ಬಿಡಿ. ನಿಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನನಗೆ ಹೇಳಿ, ನಾ ಚೇಂಜ್ ಮಾಡ್ಕೋತೀನಿ ವರ್ಲ್ಡ್ ಎಲ್ಲ. ಹಾಗಾಗಿ ಏನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಏನೋ ಮಾಡಬೇಕು, ನಾನು ಬೆಳಿಬೇಕು. ಎಲ್ಲರೂ ಬೆಳೀತಾಯಿದ್ದಾರೆ, ಅವ್ರ ತಕ್ಕಂಗೆ ನಂದು ಏಜ್ ಇದೆ ಬೆಳೆಯೋದು. ಖಾಲಿ ಕೂತ್ರೆ ಏನಾಗಲ್ಲ, 2-3 ತಾಸು ವೇಸ್ಟ್ ಮಾಡ್ರೂ ಏನಾಗಲ್ಲ. ಬಂದು ಕೆಲಸ ಮುಗಿಸ್ಕೊಂಡು 2 ತಾಸು 3 ತಾಸು ಇರುತ್ತೆ ಮಲ್ಕೋರೋಕ್ಕೆ. ಹಾಗೆ ರೀಲ್ಸ್ ನೋಡ್ಕೋತಾ, ಮತ್ತೊಬ್ಬರದು ಫಾಲೋ ಮಾಡ್ಕೋತಾ, ಅವ್ರು ಹೇಗೆ ಬೆಳೀತಿದ್ದಾರೆ ಬರೀ ಇದನ್ನೇ ನೋಡೋದಾಗಿದೆ ನನ್ನದು. ಹಾಗಾಗಿ ನಾನು ಬೆಳಿಬೇಕು, ನಾನು ಏನೇನು ಮಾಡಬೇಕು ಅಂತ ನನಗೆ ಆಸೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಕಮೆಂಟ್ ಬರುತ್ತೆ, ಎಷ್ಟು ಲೈಕ್ ಬರುತ್ತೆ ಗೊತ್ತಿಲ್ಲ ನನಗೆ. ಆದರೆ ನೀವು ಒಬ್ಬರಲ್ಲ ಒಬ್ಬರ ನನಗೆ ಸಪೋರ್ಟ್ ಮಾಡ್ತೀರ ಅಂತ ನಂಬಿದ್ದೀನಿ. ಯಾರೂ ಒಂದೇ ಥರ ಇರಲ್ಲ, ಎಲ್ಲರೂ ಒಬ್ಬರು ಒಂದು ಒಳ್ಳೆ ಮನಸ್ಸು ಇದ್ದೇ ಇರುತ್ತೆ. ಒಬ್ಬರು ಬೆಳೀತಾ ಇದ್ದಾರೆ, ಒಬ್ಬರು ಸಪೋರ್ಟ್ ಮಾಡ್ತೀರ. ನನಗೆ ಅಷ್ಟೇ ಸಾಕು, ಮತ್ತೇನು ಬೇಡ. ನೀವು ಎಷ್ಟು ಲೈಕ್, ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಈ ವಿಡಿಯೋಗೆ, ನೀವು ಮಾಡಿ ಬ್ರೋ ಒಂದು ಸ್ವಲ್ಪ ಹೆವಿ ಸಪೋರ್ಟ್ ಕೊಟ್ಟರೆ ಸಾಕಾಗಿದೆ. ಮಾಡ್ತೀನಿ, ಸಪೋರ್ಟ್ ಇಲ್ಲ ಅಂದರೂ ಮಾಡ್ತೀನಿ. ಯಾಕಂದರೆ ಟ್ರೈ ಮಾಡೋಕ್ಕೆ ಏನಾಗಲ್ಲ. ತುಂಬ ಮಾತಾಡ್ತೀನಿ, ನನಗೆ ತುಂಬ ಮಾತಾಡೋದಂದ್ರೆ ಇಷ್ಟ. ಮತ್ತೊಬ್ಬರದ್ದು
ಕಷ್ಟ ಅರ್ಥ ಮಾಡ್ಕೊಂಡು ನಮ್ಮದು ಕಷ್ಟ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳೋದಂದ್ರೆ ತುಂಬ ಇಷ್ಟ. ಹಾಗಾಗಿ ನಂದು ಚಾನಲ್ ಹೆಸರು ಮೋಟಿವೇಶನ್ ಚಾನಲ್ ಇದೆ. ನಮ್ಮ ಮೋಟಿವೇಶನ್ ಮಾಡ್ತಾಯಿರ್ತೀನಿ. ಮೋಟಿವೇಶನ್ ಅಂದರೆ ನಾನು ಮೋಟಿವೇಶನ್ ಆಗಿದ್ದು ಮತ್ತೊಬ್ಬರು ನೋಡಿ, ಮತ್ತೊಬ್ಬರು ಕಲಿತು ಅವ್ರು ಹೇಗೆ ಆಗಿದ್ದಾರೆ, ಹೇಗೆ ಇದೆ ಜೀವನದಲ್ಲಿ, ಏನು ಮಾಡಿದ್ರೆ ನಾವು ಮೇಲೆ ಬರ್ತೀವಿ, ಹೇಗೆ ಅವ್ರು ನೋಡಿ ನಾವು ಕಲಿಬೇಕು. ಸೋತವ್ರು ನೋಡಿ ಕಲಿಬೇಕು, ಗೆದ್ದವ್ರು ನೋಡಿ ಕಲಿಬೇಕು, ಎರಡೂ ನೋಡಿ ಕಲಿಬೇಕು. ಯಾವ ರೀತಿಯಲ್ಲಿ ಕಲಿಬೇಕು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಅರ್ಧ ಜೀವನ ಆಗಿದೆ. ಹೇಳಕ್ಕೆ ಬರ್ತಾಯಿಲ್ಲ. ಮುಂದೆ ಎಷ್ಟು ದಿನ ನಾವು ಹೀಗೆ ಇರ್ತೀವಿ ಇಲ್ಲ ಅಥವಾ ನಮ್ಮ ಜೊತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದ್ದಷ್ಟು ದಿನ ಟ್ರೈ ಮಾಡ್ಕೋತಿರೋಣ, ಮತ್ತೊಬ್ಬರನ್ನ ಬೆಳೆಸೋಣ, ಹಾಗಾಗಿ ನಾವು ಬೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತೇನೆ. ಚಿಕ್ಕದಂದ್ರೆ ಸ್ವಲ್ಪ ಲಾಂಗ್ ಆಗಿದೆ. ಇದರಲ್ಲಿ ಏನೂ ತಪ್ಪಾಗಿ ಮಾತಾಡ್ತಿದ್ದೇನಾ ಅಥವಾ ನೀವು ಅನ್ಕೋಬೇಡಿ, ನೀವು ಅನ್ಕೋಬೇಡಿ ನಿಮ್ಮ ಕೈಲಿ ಏನಾಗುತ್ತೆ ಆಗಲ್ಲ ಹೀಗೆಲ್ಲ ಅನ್ಬೇಡಿ. ನಾನು ಅನ್ನಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಏನೋ ಮಾಡ್ಬೇಕನ್ನಿಸ್ತಾ ಇದೆ, ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದ ನನ್ನ ಬೆಳೆಸಿ. ಹಾಗಾಗಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ವಿಡಿಯೋ ನೋಡೋರು ಅವರು ಏನು ಮಾಡ್ತಾಯಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದಾರೆ ಯೂಟ್ಯೂಬ್ ವಿಡಿಯೋ, ಅದು ಯಾವುದೋ ವಿಡಿಯೋ ಆಗಲಿ, ಅವ್ರ ಕಡೆ ಸ್ಪೀಕರ್ ಇಲ್ಲ, ಅವ್ರ ಕಡೆ ಫೋನ್ ಸರಿಯಾಗಿಲ್ಲ ಅಂತ ಅಂದ್ಕೊಂಡು ನಿಲ್ಲಕ್ಕೆ ಹೋಗ್ಬೇಡಿ. ಟೈಮ್ ಜಾಸ್ತಿ ಇರಲ್ಲ ಯಾರಿಗಾಗಲಿ, ನಿಮಗೂ ಇರಲ್ಲ ನಮಗೂ ಇರಲ್ಲ, ಎಲ್ಲರಿಗೂ ಸೇಮ್ ಟೈಮ್ ನಿಮ್ಮದು ಬಂದಿದೆ, ನಿಮ್ಗೆ ಅನಿಸಿದೆ, ಮೋಟಿವೇಶನ್ ಆಗ್ತಾ ಇದ್ದೀರಾ, ಹಾಗೆ ಒಳ್ಳೆಯದು, ಅಷ್ಟೇನಿಲ್ಲ. ಅದು ಡಿಸಿಪ್ಲಿನ್ ಆಗಿರಿ ಜಾಸ್ತಿ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಮೇನ್. ಮೋಟಿವೇಶನ್ ಒಂದು ದಿನ ಮಾಡುತ್ತೆ, ಒಂದು ದಿನ 2 ದಿನ ಅಷ್ಟೇ. ಡಿಸಿಪ್ಲಿನ್ ಇದೆಲ್ಲ ಇದು ಲೈಫ್ ಲಾಂಗು ನಿಮ್ಮ ಸಕ್ಸಸ್ ಗುಡಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಜಲ್ದಿ ಸಕ್ಸಸ್ ಆಗ್ಬೋದು ನೀವು. ಮತ್ತೊಬ್ರು ನೋಡಿ ಮೋಟಿವೇಶನ್ ಆಗಿ 2 ದಿನ ಮಾಡಿ 3ನೇ ದಿನ ಮಾಡಿ ಅಂತ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂ ಪ್ಲಸ್ ಮಾಡಿ. ಯಾರು ಏನು ಅನ್ನಲಿ ಎಷ್ಟೇ ತಲೆ ಕೆಡಿಸ್ಕೋಬೇಡಿ. ಈಗ ಹೇಗಿದೆ ಹೀಗೆ ಬಿಡಿ. ಸ್ಕ್ರಿಪ್ಟ್ ಬರೆಯೋಕ್ಕೆ ಹೋಗಬೇಡಿ, ಕುತ್ಕೊಂಡು ವಿಚಾರ ಮಾಡ್ಕೋಬೇಡಿ ಏನು ಮಾತಾಡಬೇಕು, ಕ್ಯಾಮ್ರಾ ಮುಂದೆ ಹೇಗೆ ಮಂದಿ ನಾವು ಮಾತಾಡಿದರೆ ನಮಗೆ ಲವ್ಕರ್ ಫಾಲೋ ಮಾಡ್ತಾರೆ ಅನ್ಕೊರಕ್ಕೆ ಹೋಗಬೇಡಿ. ತುಂಬ ಮಾತಾಡ್ಕೋತೆ ಟ್ರೈ ಮಾಡ್ಕೋತೀರಿ. ಹಾಗೇ ಟ್ರೈ ಮಾಡ್ಕೋತಿದ್ರೆ ನೀವು ಮುಂದೆ ಒಂದು ಲೈಫಲ್ಲಿ ಒಂದು ರೇಂಜಲ್ಲಿ ಬರ್ತೀರಾ. ನೀವು ಮತ್ತೊಬ್ಬರನ್ನ ಫಾಲೋ ಮಾಡಿ ಅವ್ರಿಗೆ ಎಷ್ಟು ಫಾಲೋ ಇದ್ದಾರೆ ನೋಡೋಕ್ಕಿಂತ ಫಸ್ಟು ನೀವು ಸರಿಯಾಗಿ ನಿಮ್ಮನ್ನು ನೋಡ್ಕೋರಿ. ಬೆಳೆಯೋರು ಬೆಳೆಯೋರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೇನೆ. ಬೆಳೆಯೋರು ಎಲ್ಲರೂ ಆಗ್ತಾರೆ, ಆದರೆ ನಿಮಗೆ ಎಷ್ಟು ಜನ ಫಾಲೋ ಇದ್ದಾರೆ, ನೀವು ಹೇಗಿದ್ದೀರಾ, ನೀವು ಮಾಡ್ತಾ ಇದ್ದೀರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಜೀವನದಲ್ಲಿ, ನೀವೇನು ಮಾಡ್ತಾ ಇದ್ದೀರಾ ಅನ್ಕೊಂಡು ಲೈಫು